Good morning, Bangari. Good morning. Good morning, Jack. Good morning, Papu. Good morning, Papu. Good morning, Anna. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿ ಅನುತಾ. ಇವತ್ತು ಶನಿವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಸ್ಯಾಟರ್ಡೇ ರಜೆ ಕೂಡ ಇತ್ತು, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಒಂದು ಸ್ವಲ್ಪ ಹೊರಗಡೆ ಕೂಡ ಹೋಗೋದಿತ್ತು ಅಮ್ಮನ್ನ ಕರ್ಕೊಂಡು. ಹಾಗಾಗಿ ಇವತ್ತು ಬೆಳಗ್ಗೆನೇ ಕ್ವಿಕ್ಕಾಗಿ ಒನ್ ಪಾಟ್ ರೆಸಿಪಿ ಮಾಡೋಣ ಅಂತ ಹೇಳಿ ಟೊಮೆಟೊ ಬಾತ್ನ ತುಂಬ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ವೆರಿ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಕುಷ್ಕ ಮಾಡಿರೋ ಥರನೇ ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವತ್ತಿನ ರೆಸಿಪಿನ ನೋಡಿಕೊಂಡು ಇದಾದಮೇಲೆ ಎಲ್ಲಿ ಹೋಗ್ತೀವಿ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟು ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಡ್ರೈ ಪದಾರ್ಥ, ಮಸಾಲೆ ಪದಾರ್ಥ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸೋಂಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ, ಉಂಡೆ ಮೆಣಸಿನ್ಕಾಯಿ ಹಾಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡದಂಥ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಕೆಲವರು ಇದಕ್ಕೆ ಹುರಿದ್ಬಿಟ್ಟು ಮಸಾಲೆನ ರುಬ್ಕೋತಾರೆ, ಬಟ್ ಅದು ಡಿಫ್ರೆಂಟ್ ಪ್ರೊಸೀಜರ್ ಆಗುತ್ತೆ, ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಎಲ್ಲ ಐಟಮ್ಸ್ನ ಹುರಿದು ಮಾಡಲಿಕ್ಕೆ. ಬಟ್ ಇವತ್ತು ನಾನು ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಮಾಡೋಣ ಅಂತ ಹೇಳಿ ಈ ರೀತಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಮಗ್ಗೋದಕ್ಕೆ ನಾನೊಂದು ಸ್ವಲ್ಪ ಉಪ್ಪನ್ನ ಬಳಸ್ಕೊತಾ ಇದ್ದೀನಿ. ತುಂಬ ಉಪ್ಪು ಈ ಟೈಮಲ್ಲಿ ಬಳಸ್ಕೊಳ್ಳೋದು ಬೇಡ, ಬಿಕಾಸ್ ಎಣ್ಣೆಯಲ್ಲಿ ತುಂಬ ಕುದ್ದು ಅದು ಒಂಥರ ತುಂಬ ಉಪ್ಪಾಗಿಬಿಡುತ್ತೆ. ಸೊ ಕೆಲವು ಒಂಥರ ಬರೀ ಈರುಳ್ಳಿ ಟೊಮೆಟೊಗೆ ಮಾತ್ರ ಉಪ್ಪು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ, ಬರೀ ಈರುಳ್ಳಿ ಮಗ್ಗಕ್ಕಷ್ಟೇ ಅಥವಾ ನೀರು ಬಿಟ್ಟು ಸಾಫ್ಟ್ ಆಗೋದಕ್ಕೆ ಅಷ್ಟೇ ನಾನಿಲ್ಲಿ ಉಪ್ಪನ್ನ ಬಳಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ರೀತಿ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ಟೊಮೆಟೊ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಕೂಡ ಸುಮ್ಮನೆ ಜಜ್ಜಿಬಿಟ್ಟು ಹಾಕಿದ್ದೀನಿ. ಇದಕ್ಕೆ ರುಬ್ಬಿ ಮಾಡುವಂಥ ಮಸಾಲೆ ಅನ್ನೋದಿರೋದಿಲ್ಲ. ಇನ್ನು ಇದಕ್ಕೆ ಚೆನ್ನಾಗಿ ಎಣ್ಣೆ ಬಿಟ್ಟಾದಮೇಲೆ ನಾನಿಲ್ಲಿ ಅಚ್ಕಾರದ ಪುಡಿನ ಬಳಸ್ಕೊತಾ ಇದ್ದೀನಿ. ಸೊ ಖಾರಕ್ಕೆ ಬೇಕಾದಂಥ ಅಚ್ಕಾರದ ಪುಡಿ ಕಂಪ್ಲೀಟಾಗಿ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಬೇರೆ ಎಣ್ಣೆಯನ್ನು ಖಾರಕ್ಕೆ ಬೇಕಾಗಲ್ಲ, ಬಿಕಾಸ್ 2 ಹಸಿಮೆಣ್ಸಿನ್ಕಾಯಿ ಹಾಗೆ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕಿ. ಮತ್ತು ಈ ರೀತಿ ಪುಡಿ ಹಾಕಿ ಮಾಡೋದ್ರಿಂದ ಟೊಮೆಟೊ ಬಾತ್ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ರೆಡ್ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ನಾವು ಮಸಾಲೆ ರುಬ್ಬಿಟ್ಟು ಹಾಕಿಬಿಟ್ರೆ ಟೊಮೆಟೊ ಬಾತಿನ ಕಲರೇ ಚೇಂಜ್ ಆಗಿಬಿಡುತ್ತೆ. ಸೊ ಇದು ಫೈನಲ್ ಆಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ರೆಡ್ ಟೊಮೆಟೊ ರೈಸ್ ಥರ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ. ಇನ್ನು ಇದಕ್ಕೆ ಅಚ್ಕಾರದ ಪುಡಿ ಅಷ್ಟೇ ಹಾಕಿರೋದು. ಇದನ್ನು ಹಾಕಿ ಚೆನ್ನಾಗಿ ಖಾರ ಚೆನ್ನಾಗಿ ಮಗ್ಗಬೇಕು. ಅದಾದಮೇಲೆ ಕಾಯಿಸಿಟ್ಕೊಂಡಿದ್ದಂಥ ಬಿಸಿ ನೀರನ್ನ ರೆಗ್ಯುಲರಾಗಿ ನಾವು ಹೇಗೆ 1:2 ರೇಷಿಯೋನಲ್ಲಿ ನೀರನ್ನ ಬಳಸ್ಕೊತೀವೋ ಅದೇ ರೀತಿ ಇಲ್ಲೂ ಕೂಡ ನಾನು 1:2 ರೇಷಿಯೋನಲ್ಲೇ ಬಳಸ್ಕೊತಾ ಇದ್ದೀನಿ. ಇನ್ನು ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂತಂದರೆ ತುಂಬ ಡ್ರೈ ಅನಿಸುತ್ತೆ ಈ ರೀತಿ ಬರೀ ನೀರು ಹಾಕಿ ಮಾಡೋದ್ರಿಂದ. ಸೊ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಅಥವಾ ಅನ್ನ ಆದಮೇಲೆ ಜ್ಯೂಸಿಯಾಗಿ ಬರಲಿ ಅಂತ ಹೇಳಿ ನಾನು ಒಂದು ಸ್ವಲ್ಪ ಕಾಯಿ ತುರಿ ಕೂಡ ಇದಕ್ಕೆ ಹಾಕ್ಕೊಂಡು ಬಳಸ್ಕೊತಾ ಇದ್ದೀನಿ. ಆವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಬೇಕಾದಂಥ ನೆಕ್ಸ್ಟ್ ಎಕ್ಸ್ಟ್ರಾ ಉಪ್ಪು ಸ್ವಲ್ಪನೇ ಹಾಕ್ಕೊಂಡಿದ್ರಂತ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾದಂಥ ಉಪ್ಪನ್ನ ನಾನೀಗ ಬಳಸ್ಕೊತೀನಿ. ಹಾಲು ಕೂಡ ಹಾಕೋಬೋದು, ನೀವು ನೀರು ಹಾಕೊಳ್ಳೋ ಜಾಗದಲ್ಲಿ 1:2 ರೇಷಿಯೋದಲ್ಲಿ ಕಾಯಿನ ರುಬ್ಬಿ ಹಾಲು ತೆಗೆದು ಕೂಡ ಹಾಕೋಬೋದು. ಅಷ್ಟು ಪ್ರೊಸೀಜರ್ ಮಾಡಲಿಕ್ಕೆ ನನಗೆ ಇವತ್ತು ಟೈಮ್ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೆ. ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತಂತೆ, ಆ ರೀತಿ ಹೇಳಿ ಇಂಗು ಮತ್ತು ತೆಂಗು ಅಂದರೆ ಕಾಯಿ ತುರಿ ಹಾಕಿದ್ರೆ ಯಾವುದೇ ಒಂದು ಅಡುಗೆ ತುಂಬಾ ರುಚಿಯಾಗುತ್ತೆ ಅನ್ನೋಂಥದ್ದು ನನಗೂ ಕೂಡ ಅಂತ ಅನಿಸುತ್ತೆ. ಬಿಕಾಸ್ ಪ್ರತಿಯೊಂದು ಐಟಮ್ಗೂ ಕಾಯಿ ತುರಿ ಬಳಸೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಬಹಳನೇ ಒಳ್ಳೆ ಕೊಲೆಸ್ಟ್ರಾಲ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕಾಯಿ ತುರಿ. ಆ್ಯಂಡ್ ಇನ್ಫ್ಯಾಕ್ಟ್ ರುಚಿ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಇನ್ನು ಈ ಒಂದು ಟೈಮಲ್ಲಿ ನೀರೆಲ್ಲ ಹಾಕಿದಂಥ ನೀರು ಚೆನ್ನಾಗಿ ಕುದೀತಾ ಇದೆ. ತೊಳೆದಿಟ್ಟಂಥ ಅಕ್ಕಿನ ನಾನು ಇದಕ್ಕೆ ಬಳಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮೇಲ್ಗಡೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಘಮ ಅನ್ನೋ ಬಹಳನೇ ರುಚಿಯಾಗಿರೋ ಉದ್ರುದ್ರಾಗಿ ಬರುವಂಥ ಈ ಒಂದು ಟೊಮೆಟೊ ಬಾತ್ ನನಗಂತೂ ಫೇವ್ರೆಟ್. ಇನ್ನು ಭೈರವ್ ಇದನ್ನು ಬಿರಿಯಾನಿ ಅಂತ ಹೇಳೇ ತಿಂತಾನೆ. ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಪೀಸಸ್ನ ಬೇಯಿಸ್ಕೊಂಡು ಹಾಕಿಬಿಟ್ರೆ ತುಂಬಾ ರುಚಿಯಾಗಿರುವಂಥ ಚಿಕನ್ ಬಿರಿಯಾನಿ ಕೂಡ ಆಗಿಬಿಡುತ್ತೆ. ಕುಷ್ಕ ಸ್ಟೈಲಲ್ಲಿ, ಮುಸ್ಲಿಮ್ ಸ್ಟೈಲಲ್ಲಿ ಮಾಡುವಂಥ ಕುಷ್ಕ ಇದೇ ರೀತಿ ಇರುತ್ತೆ. ಬಟ್ ಮಧ್ಯದಲ್ಲಿ ಅವರು ಒಂದು ಸ್ವಲ್ಪ ಮೊಸರು ಮತ್ತು ಕಸೂರಿ ಮೇಥಿ ಎಲ್ಲ ಬಳಸ್ಕೊತಾರೆ, ಬಟ್ ಅದನ್ನೆಲ್ಲ ನಾನು ಏನೂ ಬಳಸ್ಕೊಂಡಿಲ್ಲ. ಬಟ್ ಈ ರೀತಿ ಸಿಂಪಲ್ಲಾಗಿ 1 ಪಾಟ್ ರೆಸಿಪಿ
ಟ್ರೈ ಮಾಡಿ ನೋಡಿ, ಬಹಳನೇ ರುಚಿಯಾಗಿ ಬರುತ್ತೆ. ನೋಡ್ಬೋದು ಅಚ್ಕಾರದ ಪುಡಿ ಹಾಕಿದಂಥ ಕಲರ್ ಎಷ್ಟು ಚೆನ್ನಾಗಿ ರೇಡಿಯಂಟಾಗಿ ಅನ್ನಿಸ್ತಾ ಇದೆ. ತುಂಬಾ ರೆಡ್ಡಾಗಿ ಬಹಳನೇ ಸೂಪರ್ಬ್ ಆಗಿರುತ್ತೆ. ಇನ್ನು ಇದು ಬೆಂದಾದಮೇಲೆ ನಾನು ನಿಮಗೆ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಉದ್ರುದ್ರಾಗಿ ಹಾಗೂ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ಟೊಮೆಟೊ ಬಾತ್ ಅಂತ ಹೇಳಿ. ಇನ್ನು ಲಾಸ್ಟಲ್ಲಿ ಬೇಕು ಅಂತಂದರೆ 1-2 ಸ್ಪೂನಷ್ಟು ತುಪ್ಪ ಕೂಡ ಬಳಸ್ಕೋಬೋದು. ಆವಾಗ ಇನ್ನು ಅಕ್ಕಿ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಹಾಗೂ ಜ್ಯೂಸಿಯಾಗಿ ಕೂಡ ಇರುತ್ತೆ. ರೈಸ್ ಐಟಮ್ಗೆ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಗೂ ಬೆಣ್ಣೆ ಅಥವಾ ತುಪ್ಪನ ಬಳಸ್ಕೊಂಡು ಮಾಡೋದ್ರಿಂದ ಬಹಳನೇ ರುಚಿಯಾಗಿ ಬರುತ್ತೆ. ಅನ್ನ ಕೂಡ ಬಹಳನೇ ಉದ್ರುದ್ರಾಗಿ ಹಾಗೂ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವಾಗ ಆಲ್ಮೋಸ್ಟ್ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಹೊಡೆಸ್ತೀನಿ, ಸಾಕಾಗುತ್ತೆ. ಬಿಕಾಸ್ ತುಂಬ ಜಾಸ್ತಿ ವಿಷಲ್ ಹೊಡೆಸಿದಷ್ಟು ಕೆಳಗಡೆ ತಳ ಸಿಯೋ ಅಂಥದ್ದಿರುತ್ತೆ, ಅಥವಾ ಸ್ವಲ್ಪ ನೀರು ಕಮ್ಮಿ ಹಾಕಿಬಿಟ್ಟಿದ್ರೆ ಒಂಥರ ಸೀದಂಗೆ ಸ್ಮೆಲ್ ಬರುತ್ತೆ. ಸೊ ಆದಷ್ಟು ನೋಡಿಕೊಂಡು ನೀರು ಹಾಗೂ ಅಕ್ಕಿಯ ಪ್ರಮಾಣ 1:2 ಇರಲಿ. ಬಿಕಾಸ್ ಇದಕ್ಕೆ ಜಾಸ್ತಿ ಮಸಾಲೆ ನಾವು ಬಳಸ್ತಲೇ ಇರೋದ್ರಿಂದ ತುಂಬ ಜಾಸ್ತಿ ಕಮ್ಮಿ ನೀರು ಹಿಡಿಯುತ್ತೆ ಅನ್ನೋವಂಥದ್ದು ಏನಿರೋದಿಲ್ಲ. ಸೊ 1:2 ರೇಷಿಯೋ ಇಲ್ಲಿ ಬಳಸಿ ನಾನು ಇವತ್ತು ಟೊಮೆಟೊ ಬಾತ್ನ ಮಾಡಿದ್ದೀನಿ. ಬಹಳನೇ ರುಚಿಯಾಗಿ ಇರುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಅದಾದಮೇಲೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ಇವಾಗ ಒಂಥರ ಚಳಿಗೋ ಏನೋ ತುಂಬಾ ಸ್ಕಿನ್ ಆಯ್ಲಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಥ್ರೂ ಔಟ್ ದ ಡೇ ಇರಬೇಕಾದಾಗ ಒಂಥರ ತುಂಬ ಆಯ್ಲಿ ಅನಿಸುತ್ತೆ. 1-2 ಅವರ್ಗೆಲ್ಲ ಮೂಗ್ ಮೇಲೆಲ್ಲ ತುಂಬ ಆಯಿಲ್ ಸೆಕ್ರೀಷನ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನಿದು ಮಾಮ್ಸ್ಕೋ ಅವ್ರದ್ದು ಫೇಸ್ ಟೋನರ್ನ ಬಳಸ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಇರುತ್ತೆ ಈ ಒಂದು ಟೋನರ್. ಸೊ ಇದು ಸೆಕೆಂಡ್ ಟೈಮ್ ನಾನು ಬಳಸ್ತಾ ಇದ್ದಿದ್ದು. ನೆನ್ನೆ ಅನ್ಪ್ಯಾಕ್ ಮಾಡಿದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದನ್ನು ಟ್ರೈ ಮಾಡಿದೆ, ತುಂಬ ಚೆನ್ನಾಗೇ ಇತ್ತು. ಏನೇ ಇದು ಆ್ಯಪಲ್ ಸ್ಮೆಲ್ ಬಂದಿರೋದ್ರಿಂದ, ಗ್ರೀನ್ ಆ್ಯಪಲ್ ನಾವು ತಿಂದಾಗ ಯಾವ ರೀತಿ ಸ್ಮೆಲ್ ಬರುತ್ತೋ ಅದೇ ರೀತಿ ಅರೋಮಾ ಇದೆ, ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡು 2 ಹ್ಯಾಂಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಮುಖದ ಮೇಲೆ ಡ್ಯಾಂಪ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಕಂಟ್ರೋಲ್ ಆಗುತ್ತೆ ಆಯಿಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನೆನ್ನೆ ಇಟ್ ವಾಸ್ ಅ ಲಾಂಗ್ ಡೇ, ತುಂಬ ದೂರ ಟ್ರಾವೆಲ್ ಮಾಡಬೇಕಿತ್ತು. ಆಲ್ಮೋಸ್ಟ್ ಸಿಟಿನಲ್ಲಿ ಓಡಾಡೋದು ಅಂದರೆ ಪೊಲ್ಯೂಷನ್ ಹೇಗಿರುತ್ತೆ ಅಂತ ಗೊತ್ತಾಗೇ ಇರುತ್ತೆ. ಇನ್ನು ಆ ರೀತಿ ತುಂಬ ಜಾಸ್ತಿ ಆಯಿಲ್ ಸೆಕ್ರೀಟ್ ಆದರೂ ಕೂಡ ಆ ಪೊಲ್ಯೂಷನ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ನಮ್ಮ ಫೇಸ್ ಕೂಡ ತುಂಬಾ ಡರ್ಟ್ಗೆ ಅಟ್ರ್ಯಾಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಯಿಲಿ ಸ್ಕಿನ್ ಇದ್ದಷ್ಟು ಡರ್ಟ್ ಅಟ್ರ್ಯಾಕ್ಟ್ ಆಗೋವಂಥದ್ದು ಜಾಸ್ತಿ. ಸೊ ಹಾಗಾಗಿ ಇವತ್ತು ನಾನು ಫೇಸ್ ಟೋನರ್ನ ಬಳಸಿ ಅದಾದಮೇಲೆ ನಾನು ನನ್ನ ರೆಗ್ಯುಲರ್ ಸ್ಕಿನ್ ಕೇರ್ನ ಮಾಡಿದೆ. ಅದಾದಮೇಲೆ ಒಂದು ಮಾಯ್ಶ್ಚರೈಸರ್. ಸೊ ಯೂಶ್ವಲಿ ನಂದು ಆಯಿಲಿ ಟು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನೇ ಬಳಸ್ತೀನಿ ನಾನು ಹೆಚ್ಚು ಬಾರಿ. ಸೊ ಈ ಒಂದು ಪಾಂಡ್ಸ್ ತೊಗೊಂಡಿರುವಂಥದ್ದು ಇದು ಐ ಥಿಂಕ್ ಸೆಕೆಂಡ್ ಪ್ಯಾಕ್ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ಆ್ಯಸ್ ಯೂಶ್ವಲ್ ಒಂದು ಸನ್ಸ್ಕ್ರೀನ್ ಹಾಕಿದ್ರೆ ನನ್ನ ಎವ್ರಿ ಡೇ ಮಾರ್ನಿಂಗ್ ಗೋ ಟು ಸ್ಕಿನ್ ಕೇರ್ ರೋಟೀನ್ ಇದೇ ಆಗಿರುತ್ತೆ. ಯೂಶ್ವಲಿ ಆಫೀಸ್ಗೆ ಹೋಗಬೇಕಾಗಲಿ ಹೊರಗಡೆ ಹೋಗಬೇಕಾಗಲಿ ಈ 3 ಪ್ರಾಡಕ್ಟ್ಸ್ ಇಸ್ ಗೋಯಿಂಗ್ ಟು ಬಿ ಮ್ಯಾಂಡೇಟ್ರಿ ಅನಿಸುತ್ತೆ. ಮುಂಚೆ ನಾನು ಫೇಸ್ ಟೋನರ್ಸ್ನ ಯೂಸ್ ಮಾಡ್ತಾಯಿರಲ್ಲ, ತುಂಬ ಬೇಗ ಆಯಿಲಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವತ್ತು ಇದನ್ನು ಯೂಸ್ ಮಾಡಿದ್ರಿಂದ ಥ್ರೂ ಔಟ್ ದ ಡೇ ಒಂಥರ ಆಯಿಲ್ ಕಂಟ್ರೋಲ್ ಆಗಿತ್ತು, ಆಯಿಲ್ ಬ್ಯಾಲೆನ್ಸ್ ಆಗಿತ್ತು. ಹಾಗಂತ ತುಂಬ ಡ್ರೈ ಕೂಡ ಇಲ್ಲ. ಇನ್ಫ್ಯಾಕ್ಟ್ ಫೇಸ್ ಟೋನರ್ನ ಯೂಸ್ ಮಾಡೋದ್ರಿಂದ ನಮ್ಮ ಓಪನ್ ಪೋರ್ಸ್ ಕೂಡ ಕ್ಲೋಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಂತ ಮುಖದಲ್ಲಿ ತುಂಬ ದೊಡ್ಡ ಓಪನ್ ಪೋರ್ಸ್ ಇತ್ತು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಆದಂಥ ಟೈಮ್ ನಾವು ಖಂಡಿತವಾಗ್ಲೂ ಕೊಡಬೇಕಾಗತ್ತೆ. ಸೊ ಫೈನಲಿ ಸನ್ಸ್ಕ್ರೀನ್ನಂತೂ ಬಳಸಾಗಿದೆ. ಸೊ ಸನ್ಸ್ಕ್ರೀನ್ ಇಸ್ ಆಲ್ವೇಸ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಾನು 1-1.5 ವರ್ಷದಿಂದ ಬಳಸ್ತಾ ಇದ್ದೀನಿ ಅಷ್ಟೇ. ಅದಕ್ಕೂ ಮುಂಚೆ ಯೂಶ್ವಲಿ ನಾನು ಸನ್ಸ್ಕ್ರೀನ್ನ ಬಳಸ್ತಾ ಇರಲಿಲ್ಲ. ಹೊರಗಡೆ ಹೋಗಿ ಬಂದ ತಕ್ಷಣ ಒಂಥರ ತುಂಬ ಟ್ಯಾಂಡ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಸನ್ಸ್ಕ್ರೀನ್ನ ಬಳಸೋದ್ರಿಂದ ಬಹಳಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಬಂದು ಫೇಸ್ ವಾಶ್ ಮಾಡಿದಾಗ ಒಂದು ರೀತಿ ಕಂಪ್ಲೀಟ್ ಒಂದು ಲೇಯರ್ ಆಫ್ ಡಸ್ಟ್ನ ತೆಗಿತಾ ಇದ್ದೀನಿ ಅಂತಲೇ ಅನ್ನಿಸ್ತಾ ಇರುತ್ತೆ ನನಗೆ ಕೂಡ. ಅದಾದಮೇಲೆ ನನ್ನ ಫೇವ್ರೆಟ್ ಪಾರ್ಟ್ ಇಸ್ ಮೈ ಲಿಪ್ ಕಲರ್ ಅಥವಾ ಲಿಪ್ಸ್ಟಿಕ್ನ ಬಳಸ್ಕೊಂಡು ಇವತ್ತಿನ ಕಂಪ್ಲೀಟ್ ಡೆಕಾಪ್ ಅಥವಾ ಇವತ್ತು ಕಂಪ್ಲೀಟ್ ಡೇನ ಕ್ಯಾರಿ ಮಾಡಲಿಕ್ಕೆ ಜಸ್ಟ್ ಈ ಸಿಂಪಲ್ 3 ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ಒಂದು ಹಣೆ ಬೊಟ್ಟು ಇಟ್ಕೊಂಡು ರೆಡಿ ಆಗಿಬಿಟ್ರೆ ಇವತ್ತು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ತುಂಬ ಹೊರಗಡೆ ಹೋಗೋದಿದೆ, ಎಲ್ಲಿಗೆ ಏನು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಫೈನಲ್ ಇವತ್ತಿನ ಲುಕ್. ಐ ಹೋಪ್ ಇವತ್ತಿನ ಲುಕ್ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತೀನಿ. ಫೇಸ್ ಟೋನರ್ ಇದೇ ಬಳಸಬೇಕು ಅಂತ ಏನಿಲ್ಲ, ನಿಮಗೆ ಯಾವುದು ಅಫೋರ್ಡಬಲ್ ಅನಿಸುತ್ತೆ, ನಿಮಗೆ ಯಾವುದು ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ ಟೈಪ್ಗೆ
ಅದನ್ನ ಕೂಡ ನೀವು ಬಳಸ್ಬೋದು. ಬಿಕಾಸ್ ಪ್ರತಿಯೊಬ್ಬರ ಸ್ಕಿನ್ ಟೋನ್ ಅಥವಾ ಪ್ರತಿಯೊಬ್ಬರ ಬಾಡಿ ಟೈಪ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ರಿಸರ್ಚ್ ಮಾಡಿ ಬಳಸಿದರೆ ಒಳ್ಳೆಯದು ಅಂತ ಹೇಳ್ತೀನಿ. ಏನು ನನ್ನ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಅಷ್ಟೊತ್ತಿಗೆ ವಿಷಲ್ ಕೂಡ ಬಂದಿರುತ್ತೆ. ತಿಂಡಿ ಮಾಡಿಕೊಂಡು ಬೇಗ ಹೊರಡಬೇಕು. ಇನ್ನು ಇವತ್ತು ಹೋಗ್ತಿರೋ ಅಂಥದ್ದು ಮಮ್ಮಿದು ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸ್ಬೇಕಿತ್ತು. ಇನ್ನು ಯೂಶ್ವಲಿ ವಯಸ್ಸಾದವರು ಅಥವಾ ದೊಡ್ಡವರು ಅಂತಂದರೆ ಯೂಶ್ವಲಿ ಒಂದಷ್ಟು ಹೆಲ್ತ್ ಇಶ್ಯೂಸ್, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅದು ರೆಗ್ಯುಲರ್ ಚೆಕಪ್ ಮಾಡಿಸೋ ಅಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಸ್ಯಾಟರ್ಡೇ ಆಗಿತ್ತು, ರಜೆ ಕೂಡ ಇತ್ತು. ಸರಿ ಇವತ್ತು ಹೋಗೋಣ, ಎಲ್ಲ ಕೆಲಸನೂ ಒಟ್ಟಿಗೆ ಮುಗಿಸ್ಕೊಂಡು ಎಲ್ಲ ಟೆಸ್ಟ್ಗಳನ್ನೂ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಸೊ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದಾಯಿತು. ಅಷ್ಟೊತ್ತಿಗೆ ಕುಕ್ಕರ್ ಕೂಡ ವಿಷಲ್ ಬಂದು ತಣ್ಣಗಾಗಿದೆ. ನೋಡ್ಬೋದು ಎಷ್ಟು ಯಮ್ಮಿ, ಟೇಸ್ಟಿ, ಕಲರ್ಫುಲ್ಲಾಗಿ ಇರುವಂಥ ಟೊಮೆಟೊ ಬಾತ್ ಎಷ್ಟು ಕ್ವಿಕ್ಕಾಗಿ ರೆಡಿ ಆಗಿದೆ ಅಂತ. ಇನ್ನು ಇದು ಕೂಗಿ ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ರೆಡಿ ಕೂಡ ಆಗಿದ್ದೀನಿ. ಇನ್ನು ಭೈರವ್ಗೆ ಬೆಳಗ್ಗೆನೇ ಹಾಲು ಕುಡ್ತಿದ್ದರಿಂದ ಅವ್ನಿಗೊಂದು ಸ್ವಲ್ಪ ಬಿಸಿ ಬಿಸಿದು ತಿನ್ಸೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ವಿತ್ ಕುಕುಂಬರ್, ಬೇರೆ ಏನು ಬೇಕೋ ನಮಗೆ ಮೊಸರು ಬಜ್ಜಿ ಜೊತೆ ಎಲ್ಲದ್ರ ಜೊತೆನೂ ಈ ಒಂದು ಕುಷ್ಕ ರೈಸ್ ಅನ್ಬೋದು ಅಥವಾ ಟೊಮೆಟೊ ಬಾತ್ ಅನ್ಬೋದು. ನೋಡಿ ಎಷ್ಟು ರೇಡಿಯಂಟಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗಿ ಇರುತ್ತೆ ಕೂಡ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ. ಸೊ ಎಸ್, ಇವಾಗ ಹೋಗಿ ಬೇಗ ಭೈರವ್ಗೆ ತಿನ್ಸೋಕ್ಕೆ ಟ್ರೈ ಮಾಡಿದೆ. ಬಟ್ ಭೈರವ್ ಈಗಷ್ಟೇ ಹಾಲು ಕೊಡ್ತಿದ್ದರಿಂದ ಅವನು ಟೇಸ್ಟ್ ಕೂಡ ಮಾಡಲಿಲ್ಲ. ಬಟ್ ಅದಾದಮೇಲೆ ನಾವು ಇನ್ನೇನು ಹೋಗ್ತಾ ಇದ್ದೀವಿ, ಟ್ರಾವೆಲ್ ಮಾಡಬೇಕಾದಾಗ ವಿಡಿಯೋ ಕಾಲ್ ಮಾಡಿ ಅಮ್ಮ ತುಂಬ ಚೆನ್ನಾಗಿದೆ ಬಿರಿಯಾನಿ ಅಂತ ಹೇಳ್ದ. ಸೊ ಅದಕ್ಕಿಂತ ಬೇರೆ ಇನ್ನೇನು ಬೇಕಾಗತ್ತೆ, ಅಮ್ಮ ದೇವರಿಗೆ ಮಾಡುವಂಥ ಅಡುಗೆ ಮಕ್ಕಳು ಮತ್ತು ನಮ್ಮ ಮನೆಯವರು ಇಷ್ಟಪಟ್ಟು ತಿನ್ನೋದ್ರಿಂದ ನಮ್ಮ ಕಂಪ್ಲೀಟ್ ಡೇ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ. ನನಗೂ ಕೂಡ ಅದೇ ಫೀಲಿಂಗ್ ಇತ್ತು. ಆ್ಯಂಡ್ ಇದಾದಮೇಲೆ ನಮ್ಮ ಮನೆಯವ್ರಿಗೂ ಕೂಡ ಒಂದು ತಿನ್ನಿಸ್ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಭೈರವು ಕೂಡ ಬಹಳನೇ ಇಷ್ಟಪಟ್ಟು ತಿಂದ. ಆ್ಯಂಡ್ ಥ್ರೂ ಔಟ್ ದ ಡೇ ಇನ್ನೂ ಮಧ್ಯಾಹ್ನಕ್ಕೆ ಸಾರು ಕೂಡ ಇತ್ತು, ಅನ್ನ ಮಾಡಿಕೊಂಡು ಊಟ ಮಾಡ್ತಾರೆ ಅಂತ ಹೇಳಿ ಬೇಗ ಬೇಗ ನಾನು ತಿಂಡಿ ತಿಂದು ಹೊರಟ್ಬಿಟ್ಟೆ ಅಂತಲೇ ಹೇಳ್ಬೋದು. ಇನ್ನು ಇದಾದಮೇಲೆ ಪ್ರತಿಯೊಬ್ಬರಿಗೂ ಹೆಲ್ತ್ ಅನ್ನೋವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಹೆಲ್ತ್ ಅನ್ನೋದು ಒನ್ ಮೇನ್ ಫ್ಯಾಕ್ಟರ್. ನಮ್ಮ ಲೈಫಲ್ಲಿ ಚೆನ್ನಾಗಿತ್ತು ಅಂತಂದರೆ ಪ್ರತಿಯೊಂದು ಕೆಲಸ ಮಾಡಬೇಕಾದಾಗಲೂ ಆರಾಮಾಗಿ ಮಾಡ್ಬೋದು ಆ್ಯಂಡ್ ಒಂದು ರೀತಿ ಪ್ರೊಡಕ್ಟಿವ್ ಆಗಿ ಇರ್ತೀವಿ ಅಂತಲೇ ಹೇಳ್ಬೋದು. ಇನ್ನು ರೆಗ್ಯುಲರ್ ಚೆಕಪ್ ಅಂತೂ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಇವಾಗಿನ ಜನ್ರೇಷನಲ್ಲಿ ತುಂಬ ಹೆಂಗಿರೋರಿಗೆ ಬಹಳಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಮಮ್ಮಿ ತುಂಬ ದಿವಸದಿಂದ ಲೈಕ್ BP ಯೂಶ್ವಲಿ ಹೇಳ್ತಾ ಇದ್ರು ಯಾವಾಗ್ಲೂ ಮಮ್ಮಿ, ನಾನು ಹೊಟ್ಟೆ ಒಳಗಿದ್ದಾಗ ಅಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿದ್ದಂಥ ಬ್ಲಡ್ ಪ್ರೆಷರ್ ಅವ್ರಿಗೆ ಅದು ಹೋಗೇ ಇಲ್ಲ. ಕೆಲವೊಂದು ಸತಿ ಹೇಳ್ತಾರೆ ಪ್ರೆಗ್ನೆನ್ಸಿಲಿ ಬಂದಿದ್ದು ಪ್ರೆಗ್ನೆನ್ಸಿ ಮುಗ್ದಾದ್ಮೇಲೆ ಹೊಟ್ಟೋಗ್ಬಿಡುತ್ತಂತೆ. ಬಟ್ ಮಮ್ಮಿಗೆ ಹಾಗೆ ರಿಟೇನ್ ಆಗಿದೆ. ಐ ಡೋಂಟ್ ನೋ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಅನಿಸುತ್ತೆ ಈ ಥರ ಸಿಚುವೇಶನ್ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಎಸ್, ಯೂಶ್ವಲಿ ನಾವು ರೆಗ್ಯುಲರ್ ಚೆಕಪ್ಗೆ ಹೋಗುವಂಥದ್ದು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಇರುವಂಥ ಹೆಲ್ತ್ ಸೆಂಟರ್ಗೆ. ಮುಂಚೆ ನಾವು ಇಲ್ಲೇ ಇದ್ದಿದ್ದು ತುಂಬ ವರ್ಷ ಅಲ್ಲ, ಐ ಥಿಂಕ್ 1 ವರ್ಷ ಆದಮೇಲೆ ನಾವು ಮತ್ತೆ ಇಲ್ಲಿ ವಿಸಿಟ್ ಮಾಡ್ತಾಯಿದ್ವಿ. ಯೂಶ್ವಲಿ ಅಮ್ಮ ಒಬ್ಬರೇ ಹೋಗಿ ತೊಗೊಂಡು ಬರ್ತಾಯಿದ್ರು. ಬಟ್ ಇವತ್ತು ಸ್ಯಾಟರ್ಡೇ ಕೂಡ ಇದೆ ಮತ್ತು ಕೆಲವೊಂದಷ್ಟು ಎಕ್ಸ್ಟ್ರಾ ಚೆಕಪ್ ಕೂಡ ಮಾಡಿಸೋದಿತ್ತು. ಸೊ ಅದಕ್ಕೆ ನಾನು ಕೂಡ ಬರ್ತೀನಿ ನಿಮ್ಮೊಟ್ಟಿಗೆ ಅಂತ ಹೇಳಿ ನಾನು ಮಮ್ಮಿ ಇಬ್ಬರು ಹೋದ್ವಿ. ಇಟ್ ವಾಸ್ ಲೈಕ್ ಅ ಡೇ ಔಟ್ ವಿತ್ ಮಾಮ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಈ ಒಂದು ಪ್ಲೇಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ರೆಗ್ಯುಲರ್ ಆಗಿ ಬರ್ತಿದ್ದಂಥ ಪ್ಲೇಸಸ್ಗಳು, ಪ್ರತಿ ದಿವಸ ಮಾರ್ನಿಂಗ್ ವಾಕ್ಗೆ ಇಲ್ಲೇ ಬರ್ತಿದ್ದಂಥದ್ದು. ಆ್ಯಂಡ್ ತುಂಬ ದಿವಸಗಳಾದಮೇಲೆ ಹೋಗ್ತಿರೋದು ಬಹಳನೇ ಖುಷಿ ಆಗ್ತದೆ. ಸೊ ಎಸ್, ಇವತ್ತು ಹೆಲ್ತ್ ಚೆಕಪ್ ಮೇನ್ ಮಮ್ಮಿಗೆ ಶುಗರ್ BP ಇದೆಲ್ಲನೂ ಚೆಕ್ ಮಾಡಬೇಕಿತ್ತು ಮತ್ತು ಅದಕ್ಕೆ ಬೇಕಾದಂಥ ಮೆಡಿಸಿನ್ಸ್ ಎಲ್ಲ ತೊಗೋಬೇಕಿತ್ತು. ಆ್ಯಂಡ್ ಒಂದು ಸ್ವಲ್ಪ ದೂರ ಒಳಗಡೆ ವಾಕ್ ಮಾಡಿಕೊಂಡು ಫೈನಲಿ ನಾವು ನಮ್ಮ ಹೆಲ್ತ್ ಸೆಂಟರ್ಗೆ ಬಂದ್ವಿ. ನಾನು ಪುಟ್ಟವಳಿದ್ದಾಗಿಂದನೂ ಈ ಒಂದು ಹೆಲ್ತ್ ಸೆಂಟರ್ ತುಂಬಾ ಮೆಮೊರಬಲ್. ನಾನು ಹುಷಾರು ತಪ್ಪಿದಾಗೆಲ್ಲ ಇಲ್ಲಿ ಬಂದು ಮಾಡ್ತಿದ್ದಂಥದ್ದು. ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ನನ್ನ ಫೇವ್ರೆಟ್ ಗೋಬಿ ನೂಡಲ್ಸ್ ಇದು. ಆ್ಯಂಡ್ ಕಬಿನಿ ಅನ್ನೋ ಕ್ಯಾಂಟೀನ್ ಈಸ್ ಲೈಕ್ ಮೈ ಆಲ್ ಟೈಮ್ ಫೇವ್ರೆಟ್. ಮಮ್ಮಿ ಕೂಡ ಹೇಳ್ತಾಯಿದ್ರು ಇದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ರೀತಿ ಸ್ವರ್ಗ ಥರನೇ ಇತ್ತು ನಮಗೆ. ಬಿಕಾಸ್ ಆಲ್ ಓವರ್ ಟ್ರೀಸ್ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಫ್ರೆಂಡ್ಸ್ಗಳಾಗಿರ್ಬೋದು. ಈಗ ಅಪಾರ್ಟ್ಮೆಂಟಿಗೆ ಬಂದು ಒಂದು ರೀತಿ ಬರೀ ನಾವು ಅಷ್ಟೇ ಇದ್ದೀವ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅಲ್ಲಿ ಒಂದು ರೀತಿ ಆಚೆ ಬಂದರೆ ಮಾತಾಡ್ಸೋರು, ಒಳಗಡೆ ಹೋದಾಗ ಮಾತಾಡ್ಸೋರು, ಎಲ್ಲರೂ ಒಂಥರ ಮಾತಾಡಿಸ್ತಾ ಇದ್ದಂಥ ಚೆನ್ನಾಗಿದೆ.
ತುಂಬಾ ಮಿಸ್ ಮಾಡ್ಕೋತೀವಿ ಈ ಒಂದು ಪ್ಲೇಸ್ನ. ಬಟ್ ಲೈಫ್ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ಲ. ಸೊ ಎವ್ರಿ ಟೈಮ್ ಎವ್ರಿಥಿಂಗ್ ಚೇಂಜಸ್. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೂ ಒಂದು ಕಡೆ ಟೆಸ್ಟಿಗೆ ಹೋಗಬೇಕಿತ್ತು. ಸೊ ಯೂಶ್ವಲಿ ರಾಮಯ್ಯ ಹಾಸ್ಪಿಟಲ್ಗೆ ಹೋಗ್ತೀವಿ ನಾವು, ಎಕ್ಸ್ಟ್ರಾ ಏನಾದರೂ ಮೇಜರ್ ಟೆಸ್ಟ್ ಮಾಡಿಸ್ಬೇಕು ಅಂದರೆ. ಸೊ ಹಾಗಾಗಿ ಟ್ರಾನ್ಸ್ವಾನಲ್ಲಿ ಹೋದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸು. ಯಾವುದಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಸ್ಪೆಷಲಿ ಈ ಒಂದು ಎನ್ವಿರಾನ್ಮೆಂಟಲ್ಲಿ ಇಷ್ಟು ಗ್ರೀನರಿನಲ್ಲಿ ಒಂದು ರೀತಿ ರೆಸಾರ್ಟ್ಗೆ ಹೋದಂಗೆ ಅನ್ನಿಸುತ್ತೆ. ಆ್ಯಕ್ಚುಲಿ ಈ ಒಂದು ಸ್ಟ್ರೆಚ್ ಆಫ್ ಲೈನ್, ಈ ಒಂದು ರೋಡ್ ನನಗೆ ಬಹಳನೇ ಇಷ್ಟ. ಬಿಕಾಸ್ ನೀವು ಕೂಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಎರಡೂ ಕಡೆ ಇಷ್ಟು ಮರಗಳು ತುಂಬಿರುವಂಥ ಜಾಗ ಬೇರೆ ಇನ್ನೆಲ್ಲೂ ಸಿಗಲಿಕ್ಕಿಲ್ಲ ಬೆಂಗಳೂರಲ್ಲಿ ಅಂತ ನನಗನ್ಸುತ್ತೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಪ್ಲೇಸ್. ಆ್ಯಂಡ್ ನನಗೆ ಇದು ಒಂಥರ ಧರ್ಮಸ್ಥಳಕ್ಕೆ ಹೋದ ಥರ ಫೀಲ್ ಆಗುತ್ತೆ. ಬಿಕಾಸ್ ಅಷ್ಟೇ ಪ್ರಶಾಂತತೆ, ಅಷ್ಟೇ ಪೀಸ್ಫುಲ್ಲಾಗಿರುತ್ತೆ. ಬೆಂಗಳೂರಲ್ಲಿ ಇಂಥ ಪ್ಲೇಸ್ ಖಂಡಿತವಾಗ್ಲೂ ಯಾರಿಗೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈ ಒಂದು ಜಾಗದಲ್ಲಿ ಇದ್ವಿ ನಾವು ಇಲ್ಲಿ ಇಷ್ಟು ವರ್ಷ. ನನ್ನ ಸ್ಕೂಲಿಂಗಿಂದ ಹಿಡಿದು ನನ್ನ ಕಾಲೇಜಿಂಗ್ ಎಲ್ಲನೂ ಇಲ್ಲಿ ಮಾಡಿದೆ ಅನ್ನೋವಂಥದ್ದು ಬಹಳನೇ ಖುಷಿ ಇದೆ. ಅದೆಲ್ಲ ಮುಗಿಸ್ಕೊಂಡು ಮತ್ತು ರಾಮಯ್ಯ ಹಾಸ್ಪಿಟಲಿಗೆ ಬಂದ್ವಿ. ಒಂದಷ್ಟು ಟೆಸ್ಟ್ಗಳು ಹೇಳಿದರು. ಥ್ಯಾಂಕ್ ಗಾಡ್ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಆಗಿ ಇತ್ತು. ಸೊ ಹಾಗಾಗಿ ಒಂಥರ ಥ್ಯಾಂಕ್ ಗಾಡ್ಗೆ ಹೇಳೋ ಅನ್ನೋ ಥರ ಅನ್ನಿಸ್ತಾಯಿತ್ತು. ಬಿಕಾಸ್ ದೊಡ್ಡವರ ಹೆಲ್ತ್ ಅನ್ನೋವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದಾರೆ ಅಂದರೆ ಡೆಫಿನೆಟ್ಲಿ ಯಾವುದೇ ಒಂದು ಪ್ರಾಬ್ಲಮ್ನ ಇಗ್ನೋರ್ ಮಾಡೋಕ್ಕೆ ಹೋಗ್ಬಿಡಿ. ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ನಮಸ್ಕಾರ.